ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭೆ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದೆ. ಈ ಬೆನ್ನಲ್ಲೇ ಸೆಕೆಂಡ್ ಹಾಫ್ನಲ್ಲಿ 14 ಕ್ಷೇತ್ರಗಳಲ್ಲಿ ಪ್ರಚಾರದ ಅಬ್ಬರ ಜೋರಾಗಿ ಇರಲಿದೆ. ಇನ್ನ ಮುನ್ಸೂಚನೆಯಂತೂ ಈಗಾಗಲೇ ಸಿಗ್ತಾ ಇದೆ. ಇಂದು ರಾತ್ರಿ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗಲಿಕ್ಕಿದೆ. ನಾಳೆ ಒಂದೇ ದಿನ 4 ಜಿಲ್ಲೆಯ ಸಮಾವೇಶಗಳಲ್ಲಿ ಮೋದಿ ಭಾಗಿಯಾಗ್ತಾರೆ. ಈ ಮೂಲಕ ಹೆಚ್ಚಿನ ಮತ ಕ್ರೋಢೀಕರಣಕ್ಕೆ ಸ್ಟ್ರಾಟಜಿಗಳನ್ನ ಮಾಡಲಾಗ್ತಾ ಇದೆ. ನಾಡಿದ್ದು ಬಾಗಲಕೋಟೆಯ ಸಮಾವೇಶದಲ್ಲೂ ಕೂಡ ಭಾಗಿಯಾಗ್ತಾರೆ. ನೋಡಿ, 2 ದಿನ 5 ಸಮಾವೇಶ, 11 ಲೋಕ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಬಿಜೆಪಿ ಪಾಳ್ಯದಿಂದ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಆ ಟೈಮ್ ಲೈನ್ ಕೂಡ ಲಭ್ಯ ಆಗಿದೆ, ಎಲ್ಲೆಲ್ಲಿ ಮೋದಿ ಮೇನಿಯಾ ಇರುತ್ತೆ ಎರಡನೇ ಹಂತದಲ್ಲಿ ಅಂತ. ಬಿಕಾಸ್ ಬಿಜೆಪಿಗೆ ಇದು ನಿರ್ಣಾಯಕ ಕ್ಷೇತ್ರಗಳು 2014 ಹಾಗೂ 19ರಲ್ಲಿ ಈ 14 ಕ್ಷೇತ್ರಗಳಲ್ಲಿ. ಓಕೆ, ಫಸ್ಟ್ ಪಾಯಿಂಟ್ಸ್ ನೋಡ್ಬಿಡೋಣ. ನಾಳೆ 4 ಜಿಲ್ಲೆಗಳಲ್ಲಿ ಮೋದಿಯವರ ಸಮಾವೇಶ ಇರುತ್ತೆ. 4 ಜಿಲ್ಲೆಗಳ ಮತ ಕ್ರೋಢೀಕರಣಕ್ಕೆ ಅಂತ ಹೇಳಿ ಬರ್ತಾ ಇದ್ದಾರೆ. ಬೆಳಗಾವಿಯಲ್ಲಿ 11 ಗಂಟೆಗೆ ಸಮಾವೇಶವನ್ನ ಇದೇ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪಂಚಮಸಾಲಿ ಹಾಗೂ ಮರಾಠ ಓಟ್ಗಳು ಅತ್ಯಂತ ನಿರ್ಣಾಯಕ. ಅಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿಯನ್ನ ಟಾರ್ಗೆಟ್ ಮಾಡಲಾಗಿದೆ. ಬಿಕಾಸ್ ಅಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ನ ಹಿನ್ನೆಲೆ ಚೆನ್ನಾಗಿದೆ, ಹೀಗಾಗಿ ಅವರಿಗೆ ಟಕ್ಕರ್ ಕೊಡಬೇಕು ಅಂತ. ಶಿರಸಿಯಲ್ಲಿ ಮಧ್ಯಾಹ್ನ 1 ಗಂಟೆಗೆ ಸಮಾವೇಶವನ್ನ ಮಾಡಲಾಗುತ್ತೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವನ್ನ ಗಮನದಲ್ಲಿ ಇಟ್ಟುಕೊಂಡು ಉತ್ತರ ಕನ್ನಡ ಮತ್ತು ಹುಬ್ಬಳ್ಳಿ ಧಾರವಾಡವನ್ನ ಇಲ್ಲಿ ಟಾರ್ಗೆಟ್ ಮಾಡಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಅದೇ ರೀತಿ ದಾವಣಗೆರೆ ಬಿಜೆಪಿಯ ಬಂಡಾಯದ ಬೆಂಕಿಯಿಂದ ಬೇಯ್ತಾ ಇದ್ದಂತಹ ಜಿಲ್ಲೆ. ಸೊ ಅಲ್ಲೂ ಕೂಡ ಮಧ್ಯಾಹ್ನ 3 ಗಂಟೆಗೆ ಸಮಾವೇಶವನ್ನ ಮಾಡಿ ಇದ್ದಂತಹ ಒಳಜಗಳಿಗೆ ತೇಪೆ ಹಚ್ಚುವಂತಹ ಕೆಲಸ ಕೂಡ ಆಗುತ್ತೆ. ದಾವಣಗೆರೆ ಮತ್ತು ಹಾವೇರಿಯನ್ನ ಟಾರ್ಗೆಟ್ ಮಾಡಲಾಗುತ್ತೆ ಈ ಸಮಾವೇಶದಲ್ಲಿ ಅನ್ನೋದು ತಿಳಿದು ಬರ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಹೊಸಪೇಟೆಯಲ್ಲಿ ಸಂಜೆ 5 ಗಂಟೆಗೆ ಸಮಾವೇಶವನ್ನ ಹಮ್ಮಿಕೊಂಡಿದ್ರೆ ಬಳ್ಳಾರಿ, ರಾಯಚೂರು ಮತ್ತು ಕೊಪ್ಪಳವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಏಪ್ರಿಲ್ 29ಕ್ಕೆ ಬಾಗಲಕೋಟೆಯಲ್ಲಿ ಕೂಡ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಬಾಗಲಕೋಟೆ ಮತ್ತು ವಿಜಯಪುರದ ಕ್ಯಾಂಡಿಡೇಟ್ಸ್ ಪರವಾಗಿ ಮತ ಶಿಕಾರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೊಡಗಿಕೊಳ್ಳಲಿದ್ದಾರೆ. ನಾನು ಆಗಲೇ ಒಂದು ಡೀಟೇಲ್ ಕೊಡ್ತಾ ಇದ್ದೆ ನಿಮಗೆ. 2014-19ರಲ್ಲಿ ಈ 14 ಕ್ಷೇತ್ರಗಳಲ್ಲಿ ಬಿಜೆಪಿ ಗೇನ್ ಮಾಡಿದ್ದು 11-14 ಸೀಟ್ನ. ಡೀಟೇಲ್ಸ್ ಕೊಡ್ತಾರೆ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ಮಸೂದ್, ಬಿಜೆಪಿ ಪಾಳ್ಯಕ್ಕೆ ಸಿಕ್ಕಾಪಟ್ಟೆ ಗೇನಿಂಗ್ ಅಥವಾ ವ್ಯಾಲ್ಯೂ ಆಡೆಡ್ ಕ್ಷೇತ್ರಗಳು ಅಂತ ಹೇಳಿದ್ರೆ ಇವೆ. 2014ರಲ್ಲಿ ಈ 14 ಕ್ಷೇತ್ರಗಳಲ್ಲಿ 11 ಬಿಜೆಪಿ ಗೆದ್ದಿತ್ತು. 19ರಲ್ಲಿ 14 ಪೈಕಿ 14 ಔಟ್ ಆಫ್ ಔಟ್ ಕ್ಷೇತ್ರಗಳನ್ನು ಗೆದ್ದಿತ್ತು. ಸೊ ಈ ಸಲ ನಿರೀಕ್ಷೆಯ ಭಾರ ಅಂತೂ ಜಾಸ್ತಿ ಇದೆ. ಸೊ ರಣವ್ಯೂಹ ಯಾವ ರೀತಿ ಇರುತ್ತೆ, ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ ವಿಚಾರಗಳನ್ನು ಮಾತಾಡ್ತಾರೆ? ದಿವ್ಯಾ, ಉಳಿದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡನೇ ಹಂತದ ಪ್ರಚಾರ ಈಗಾಗಲೇ ಆರಂಭ ಆಗಿದೆ. ನಾಳೆ ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಾರೆ. ನಾಳೆ 4 ಜಿಲ್ಲೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಜೊತೆಗೆ 11 ಲೋಕಸಭಾ ಕ್ಷೇತ್ರಗಳನ್ನ ಟಾರ್ಗೆಟ್ ಇಟ್ಕೊಂಡು ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. 29ನೇ ತಾರೀಕು 1 ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದಾರೆ. ಮೋದಿ ಅವರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ರಣೋತ್ಸಾಹ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿ ಅವರ ಉತ್ಸಾಹ ಇಮ್ಮಡಿಗೊಳಿಸಿರುವಂಥದ್ದು. 14 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಮತ್ತೆ ಗೆಲ್ಲಬೇಕು ಅನ್ನುವಂಥದ್ದು. ಈಗಾಗಲೇ 14 ಬಿಜೆಪಿ ಗೆದ್ದಿರುವಂಥದ್ದು ಕಳೆದ ಲೋಕಸಭೆ ಚುನಾವಣೆಯಲ್ಲಿ. ಮತ್ತೆ ಅದನ್ನು ಮರುವಶ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಟ್ರಾಟಜಿಯನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಮೋದಿಯವರ ಬರ್ತಿರೋ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಟ್ರೆಂಡ್ ಬಿಜೆಪಿ ಜೆಡಿಎಸ್ ಕಡೆ ಹೋಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರುವಂಥದ್ದು. ನಾಳೆ ಬೆಳಗಾವಿ, ದಾವಣಗೆರೆ, ಉತ್ತರ ಕನ್ನಡ, ಬಳ್ಳಾರಿ ಇಲ್ಲಿ 4 ಸಮಾವೇಶಗಳನ್ನ ಮಾಡುವ ಮೂಲಕ ಸುಮಾರು 9 ಲೋಕಸಭಾ ಕ್ಷೇತ್ರಗಳನ್ನ ಟಾರ್ಗೆಟ್ ಇಟ್ಕೊಂಡು ಭಾಷಣ ಮಾಡ್ತಾ ಇದ್ದಾರೆ. ಜೊತೆಗೆ ನಾಡಿದ್ದು 3 ಲೋಕಸಭಾ ಕ್ಷೇತ್ರಗಳನ್ನ ಇಟ್ಕೊಂಡು ಟಾರ್ಗೆಟ್ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಉತ್ತರ ಕರ್ನಾಟಕ ಭಾಗದ 14 ಲೋಕಸಭಾ ಕ್ಷೇತ್ರಗಳ ಪೈಕಿ 11 ಲೋಕಸಭಾ ಕ್ಷೇತ್ರಗಳನ್ನ ಈ 2 ದಿನದಲ್ಲಿ ಮೋದಿ ಅವರು ಕವರ್ ಮಾಡ್ತಿದ್ದಾರೆ. ಈಗ ಆಸಕ್ತಿ ಇರುವಂಥದ್ದು, ಕ್ಯೂರಿಯಾಸಿಟಿ ಇರುವಂಥದ್ದು ಮೋದಿ ಅವರ ಭಾಷಣ ಯಾವ ರೀತಿ ಇರುತ್ತೆ ಅಂತ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕದ ವಿಚಾರ ಇಟ್ಕೊಂಡು ಭಾಷಣ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಮುಸ್ಲಿಂ ಮೀಸಲಾತಿಯನ್ನ OBC ಪಟ್ಟಿಗೆ ಸೇರಿಸಿರುವಂತಹ ವಿಚಾರ. ಈಗ ನಾಳೆ ನಡೆದು ಕರ್ನಾಟಕದ ನೆಲದಲ್ಲೇ ಬಂದು ಆ ಒಂದು ಭಾಷಣ ಮಾಡ್ತಾರೆ. ಆ ಮೂಲಕ ಕಾಂಗ್ರೆಸ್ ಅವರಿಗೂ ಕೂಡ ಮೋದಿ ಅವರು ಕೌಂಟರ್ ಕೊಡ್ತಾರೆ. ದಿವ್ಯಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಸೂದ್.